ನಮಸ್ಕಾರ ಸ್ನೇಹಿತರೆ. ವಿಶೇಷ ಅಧಿವೇಶನದ ಹಿಂದೆ ಅಧಿಕಾರ ಹಂಚಿಕೆಯನ್ನು ಮುಂದೂಡುವ ರಾಜಕಾರಣ ಅಡಗಿದೆಯಾ? ಈ ಪ್ರಶ್ನೆ ಈಗ ರಾಜ್ಯ ರಾಜಕೀಯದಲ್ಲಿ ಜೋರಾಗಿದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋದರೆ ಕಾಂಗ್ರೆಸ್ ಒಳ ರಾಜಕೀಯದಲ್ಲಿ ಚರ್ಚೆ ಜೋರಾಗುತ್ತೆ. ಅದು ಅಸ್ಸಾಂ ಚುನಾವಣೆ ಆಗಿರಬಹುದು, ಕೇಂದ್ರ ಸಚಿವರ ಭೇಟಿ ಆಗಿರಬಹುದು, ಅಧಿಕಾರ ಹಂಚಿಕೆಯ ಕುರಿತ ಮಾತುಕತೆಯೇ ಆಗಿರಬಹುದು. ಏನೇ ಆಗಲಿ, ಅವರ ಪ್ರತಿಯೊಂದು ಹೆಜ್ಜೆ ಕೂಡ ಕುತೂಹಲವನ್ನು ಹುಟ್ಟಿಸ್ತಿದೆ. ಇತ್ತೀಚೆಗೆ ಡಿ.ಕೆ. ಮನರೇಗಾ ಬದಲಾಗಿ ಕೇಂದ್ರ ತಂದಿರುವಂತಹ ಜಿ ಕಾಯ್ದೆ ವಿರುದ್ಧ ತೀವ್ರವಾಗಿ ಮಾತನಾಡಿದರು. ಅದೇ ವಿಷಯವನ್ನು ಹಿಡಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಹೆಜ್ಜೆ ಮುಂದೆ ಹೋದರು. ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದರು. ಜನವರಿ 22ರಿಂದ 31ರವರೆಗೆ ವಿಶೇಷ ಅಧಿವೇಶನ ನಡೆಸುವುದಾಗಿ ಘೋಷಿಸಿದ್ದಾರೆ. ಮನ್ರೇಗಾ, ಕೇಂದ್ರ ರಾಜ್ಯ ಸಂಬಂಧ, ಒಕ್ಕೂಟ ವ್ಯವಸ್ಥೆ, ಆಲ್ ದಿಸ್ ವಿಷಯಗಳ ಮೇಲೆ ಚರ್ಚೆ ನಡೆಸುವುದು ಸಾಂವಿಧಾನಿಕವಾಗಿಯೇ ಸರಿಯಾಗಿದೆ. ಇದರಲ್ಲಿ ತಪ್ಪಿಲ್ಲ. ಆದರೆ ರಾಜಕೀಯವಾಗಿ ಇದು ಬಹಳ ಚಾಣಾಕ್ಷ ನಡೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಈ ವಿಶೇಷ ಅಧಿವೇಶನದಿಂದ ಅಧಿಕಾರ ಹಂಚಿಕೆಯ ಚರ್ಚೆ ಹಿನ್ನಡೆಗೆ ಸರಿಯುತ್ತೆ. ಎಲ್ಲರ ಗಮನ ಅಧಿವೇಶನದತ್ತ ಹೋಗುತ್ತೆ, ಸಮಯ ಸಾಗುತ್ತೆ. ಈ ನಡುವೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾರೆ. ಡಿ.ಕೆ. ಅವರ ಮುಖ್ಯಮಂತ್ರಿ ಆಗಬೇಕೆಂಬ ಆಸೆ ಮತ್ತಷ್ಟು ಮುಂದೂಡಲ್ಪಡುತ್ತೆ ಅನ್ನೋ ಮಾತು ಕೂಡ ಕೇಳಿಬರ್ತಾ ಇದೆ. ಇದಕ್ಕೂ ಮೊದಲು ಜನವರಿ 20ರಿಂದ 31ರೊಳಗೆ ಅಧಿಕಾರ ಹಸ್ತಾಂತರವಾಗಬಹುದು ಅನ್ನೋ ವದಂತಿ ಜೋರಾಗಿತ್ತು. ಡಿ.ಕೆ. ಮತ್ತು ಸಿದ್ದರಾಮಯ್ಯ ರಾಹುಲ್ ಗಾಂಧಿಯೊಂದಿಗೆ ಮಾತುಕತೆಯನ್ನು ನಡೆಸಿದ್ದು ಆ ವದಂತಿಗೆ ಪುಷ್ಟಿಯನ್ನು ಕೊಟ್ಟಿತ್ತು. ಆದರೆ ಈಗ ಚಿತ್ರವೇ ಬದಲಾಗಿದೆ. ವಿಶೇಷ ಅಧಿವೇಶನ ಮುಗಿದ ಮೇಲೆ ಬಜೆಟ್ ಎದುರಾಗುತ್ತೆ. ಬಜೆಟ್ ಸಿದ್ಧತೆಗೆ ಫೆಬ್ರವರಿ ತಿಂಗಳು ಪೂರ್ತಿ ಬೇಕಾಗುತ್ತೆ. ಮಾರ್ಚ್ ಮೊದಲ ವಾರದಲ್ಲಿ ಸಿದ್ದರಾಮಯ್ಯ ಅವರೇ 17ನೇ ಬಜೆಟ್ ಮಂಡಿಸುವ ಸಾಧ್ಯತೆ ಕೂಡ ಗಟ್ಟಿಯಾಗಿದೆ. ಇದಾದ ಮೇಲೆ ಜೂನ್ 30ರೊಳಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಬೇಕೆಂಬ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಚುನಾವಣೆ ಎದುರಾದಾಗ ಯಾವುದೇ ಪಕ್ಷವೂ ಕೂಡ ನಾಯಕತ್ವ ಬದಲಾವಣೆಗೆ ಹೋಗೋದಿಲ್ಲ. ಇದು ರಾಜಕಾರಣದ ಸರಳ ಸತ್ಯ. ಅಂದ್ರೆ ಮುಂದಿನ 6 ತಿಂಗಳು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಕುರ್ಚಿ ಬಹುತೇಕ ಸುರಕ್ಷಿತ ಎನ್ನಬಹುದು. ಇದೆಲ್ಲಕ್ಕೂ ಕಾರಣ ಡಿ.ಕೆ. ಶಿವಕುಮಾರ್ ಅವರ ಒಂದು ಮಾತೆ ಅಥವಾ ರಾಜಕಾರಣದಲ್ಲಿ ಸೃಷ್ಟಿಯಾಗುವ ಸಂದರ್ಭಗಳು ಯಾರಿಗೆ ಲಾಭ, ಯಾರಿಗೆ ನಷ್ಟ ತರುತ್ತೆ ಎಂಬುದರ ಉದಾಹರಣೆಯೇ. ಒಟ್ಟಿನಲ್ಲಿ ಕಾಂಗ್ರೆಸ್ ರಾಜಕಾರಣದಲ್ಲಿ ಏನಾದರೂ ಆಗಬಹುದು. ಆದರೆ ಸದ್ಯಕ್ಕೆ ವಿಶೇಷ ಅಧಿವೇಶನವೇ ಅಧಿಕಾರ ಹಂಚಿಕೆ ರಾಜಕಾರಣವನ್ನು ಮುಂದೂಡಿರುವ ಅಸ್ತ್ರವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.